ಶಾಂಭವಿ ಮಹಾಮುದ್ರಾ ಒಂದು ಪವಾಡ ಸದೃಶ ಪ್ರಕ್ರಿಯೆ. 21 ನಿಮಿಷದಲ್ಲಿ ನಿಮಗೇನು ಮಾಡ್ತಿದೆಯೋ ಅದು ನಿಜಕ್ಕೂ ಅದ್ಭುತ. ಈಗ ಏನಿದು ಶಾಂಭವಿ? ಯಾವುದರದ್ದು ದೀರ್ಘ ಬಾಳಿಕೆ, ಕ್ಷಮತೆ, ಸಾಮರ್ಥ್ಯ, ಪರಿಣಾಮಕಾರಿತ್ವ ಎಲ್ಲನೂ ನಿರ್ಧರಿತವಾಗೋದು ಅದು ಹೇಗೆ ರೂಪಿಸಲ್ಪಟ್ಟಿದೆ ಅನ್ನೋದರಿಂದ. ನಿಮ್ಮ ವಿಷಯದಲ್ಲಿ ಹೀಗಲ್ಲ ಅಂತ ಯಾಕೆ ಅಂದ್ಕೋತೀರಿ? ನೀವು ಹೇಗೆ ರೂಪಿತರಾಗಿದ್ದೀರಿ ಅನ್ನೋದು ನಿಮ್ಮ ಜೀವನದಲ್ಲೂ ಇವನ್ನೆಲ್ಲ ನಿರ್ಧರಿಸುತ್ತೆ. ಈಗ ಇನ್ನರ್ ಇಂಜಿನಿಯರಿಂಗ್ನ ಮಹತ್ವ ಇದು. ರೂಪಿಸಿಕೊಳ್ಳೋದು ಹೇಗೆ ಅಂತ ನೋಡ್ತಿದ್ದೀವಿ. ಜೀವನದ ಹಾದಿಲಿ ದೇಹ ಶಿಥಿಲಗೊಳ್ಳುತ್ತೆ, ನಿಮ್ಮ ಮನಸ್ಸು ಸಹ ಶಿಥಿಲಗೊಳ್ಳುತ್ತೆ. ನೀವು ಏನನ್ನು ಎದುರಿಸ್ತೀರಿ, ಯಾವ ಥರದ ಪರಿಸ್ಥಿತಿಗಳು ಎದುರಾಗುತ್ತವೆ ಅನ್ನೋದರ ಮೇಲೆ. ದೇಹ ಮತ್ತು ಮನಸ್ಸಲ್ಲಿ ಹಲವು ರೀತಿಯ ಅವ್ಯವಸ್ಥೆಗಳು ಉಂಟಾಗುತ್ತವೆ. ಹಾಗಾಗಿ ಜೀವಶಕ್ತಿಗಳನ್ನು ದಿನನಿತ್ಯ ಏನೇ ಅವ್ಯವಸ್ಥೆ ಉಂಟಾಗಿದ್ರೂ ಅದನ್ನು ಸರಿಪಡಿಸೋಕೆ ಸಕ್ರಿಯವಾಗಿರೋ ಹಾಗೆ ಇಟ್ಕೋಬೇಕು. ನಿಮ್ಮ ಶಕ್ತಿ ವ್ಯವಸ್ಥೆಯನ್ನು ಎಷ್ಟು ತೀವ್ರವಾಗಿ ಸಕ್ರಿಯವಾಗಿ ಇಟ್ಕೋತೀರೋ ಅಷ್ಟು ಶೀಘ್ರವಾಗಿ ರಿಪೇರಿ ಕೆಲಸಗಳು ನಡೆಯುತ್ತವೆ. ನೋಡಿ, ಪ್ರತಿದಿನ ಈ ರಿಪೇರಿ ಕೆಲಸ ನಡಿಬೇಕು. ಯಾಕಂದರೆ ಇದು ಆಂತರಿಕವಾಗಿ ನಿರ್ವಹಿಸಲ್ಪಡ್ತಿರೋ ಯಂತ್ರ. ಹಾಗಾಗಿ ನಿಮ್ಮೊಳಗಿನ ಶಕ್ತಿಯ ಆ ಆಯಾಮವನ್ನು ಒಂದು ಮಟ್ಟದಲ್ಲಿ ಇಟ್ಟುಕೊಂಡಿದ್ರೆ ಈ ಕ್ಷೀಣಿಸುವಿಕೆ ಆಗೋಲ್ಲ. ತುಂಬ ಕಮ್ಮಿ. ಶಾಂಭವಿಯ ಒಂದು ಅಂಶ ಇದು. ನಿಮ್ಮಲ್ಲಿ ಹಲವರು ಇದನ್ನು ಅನುಭವಿಸಿರ್ತೀರಿ. ದಿನಾಲೂ ಶಾಂಭವಿಯನ್ನು ಅಭ್ಯಾಸ ಮಾಡ್ತಿದ್ರೆ, ನೀವು ಹುಣ್ಣಿಮೆಗೆ ಒಂದ್ಸಲ ಮಾಡೋರಾಗಿದ್ದರೆ ಅದು ಬೇರೆ ವಿಷಯ. ಪ್ರತಿದಿನ ಅಭ್ಯಾಸ ಮಾಡ್ತಿದ್ರೆ ನಿಮ್ಮ ದೇಹ ಮತ್ತು ಮನಸ್ಸು ಏನೇ ಆದರೂ ಅದರಿಂದ ಆರಾಮಾಗಿ ಗುಣಮುಖವಾಗುತ್ತೆ, ತುಂಬ ವೇಗವಾಗಿ. ಯಾಕೆ ಅಂದರೆ ಶಾಂಭವಿ ಮೂಲಕ ಜೀವಶಕ್ತಿಗಳನ್ನು ಪುಟಿದೇಳೋ ಹಾಗೆ ಇಟ್ಕೊಂಡಿದ್ದೀರಿ. ಅದು ಪುಟಿದೇಳೋ ಹಾಗೆ ಇರೋದ್ರಿಂದ ನಿಮ್ಮ ಜೀವ ವ್ಯವಸ್ಥೆಯೊಳಗೆ ಅದೊಂದು ರೀತಿಯ ಕೆಮಿಸ್ಟ್ರಿಯನ್ನು ನಿರ್ಮಿಸುತ್ತೆ. ಒಂದು ಮಟ್ಟದ ಮಾಧುರ್ಯವನ್ನು ನಿರ್ಮಿಸೋ ಹಾಗೆ ವಿನ್ಯಾಸಗೊಳಿಸಲಾಗಿದೆ. ಯಾಕೆ ಅಂತಲೇ ಗೊತ್ತಿಲ್ಲದೆ ಸುಮಾರು ಜನರು ಬಾತ್ರೂಮಲ್ಲಿ ಹಾಡೋಕ್ಕಾಗಲ್ಲ. ಹೆಚ್ಚು ಹೆಚ್ಚು ಸಂತೋಷಭರಿತರಾದಷ್ಟು ನಾಚಿಕೆ ಬಿಡ್ತಾ ಹೋಗ್ತೀರಿ. ನಾನು ಹಾಡು ಹೇಳೋಕೆ ಸಿದ್ಧನಿದ್ದೀನಿ, ಸಂಗೀತ ಬರುತ್ತೆ ಅಂತ ಅಲ್ಲ, ಯಾಕಂದ್ರೆ ನನಗೆ ನಾಚಿಕೆ ಇಲ್ಲ. ನೀವು ನಿಮ್ಮೊಳಗೆ ಅತ್ಯಂತ ಅದ್ಭುತವಾಗಿದ್ದಾಗ ಯಾರೋ ನಿಮ್ಮ ಬಗ್ಗೆ ಏನು ಅಂದ್ಕೋತಾರೆ ಅನ್ನೋದು ಮುಖ್ಯ ಆಗಲ್ಲ. ನೋಡಿ, ಯಾರೋ ಕುಡ್ಕೊಂಡಾಗ ನೀವೇನು ಅಂದ್ಕೋತೀರಿ ಅಂತ ತಲೆ ಕೆಡಿಸ್ಕೊಳ್ಳಲ್ಲ. ಇದು ಹಾಗೇನೆ. ಆದರೆ ಪ್ರಜ್ಞಾಪೂರ್ವಕರಾಗಿರ್ತೀರಿ, ಆದರೆ ಆನಂದದಲ್ಲಿರ್ತೀರಿ. ಹಾಗಾಗಿ ಬೇರೆಯವರ ಅಭಿಪ್ರಾಯ ನಿಮಗೆ ಮುಖ್ಯ ಆಗಲ್ಲ. ಇದು ಯಾಕೆ ಮುಖ್ಯ ಅಂದರೆ, ಎಲ್ಲರ ಅಭಿಪ್ರಾಯ ನಿಮಗೆ ಮುಖ್ಯ ಆಗ್ತಿದ್ರೆ ನಿಮ್ಮದೇ ಬುದ್ಧಿವಂತಿಕೆಯನ್ನು ಪರಿಣಾಮಕಾರಿಯಾಗಿ ಬಳಸೋಕ್ಕಾಗಲ್ಲ. ಯಾರೋ ಹೀಗಂತಾರೆ, ಇನ್ಯಾರೋ ಹಾಗಂತಾರೆ, ಮತ್ತಾರೋ ಹೀಗಂತಾರೆ. ನೀವು ಅದನ್ನೆಲ್ಲ ಕೇಳಿಸ್ಕೋಬೇಕು. ಆದರೆ ನೀವ್ಯಾರು ಅನ್ನೋದನ್ನು ಅವು ನಿರ್ಧರಿಸಬಾರ್ದು. ಶಾಂಭವಿ ನಿಮಗೆ ಈ ಸ್ವಾತಂತ್ರ್ಯನ ಕೊಡುತ್ತೆ. ಅಭ್ಯಾಸ ಶುರು ಮಾಡಿ. 6 ವಾರಗಳಲ್ಲೇ ನಿಮಗಿದು ಅನುಭವಕ್ಕೆ ಬರುತ್ತೆ. ಹೊರಗಿನ ಹಲವು ಸಂಗತಿಗಳಿರುತ್ತವೆ, ಆದರೆ ಅವು ನೀವು ಸಾಗೋ ದಿಕ್ಕನ್ನು ನಿಜಕ್ಕೂ ನಿರ್ಧರಿಸಲ್ಲ. ಇದು ತುಂಬ ಮುಖ್ಯ. ಅವರ ಜೀವನನ ಸಾರ್ಥಕವಾಗಿಸೋಕೆ ಎಲ್ಲರಿಗೂ ಇದು ಮುಖ್ಯ. ಅವರು ಕಿವುಡರಾಗಿರಬಾರ್ದು, ಕೇರ್ಲೆಸ್ ಅಥವಾ ಅಲಕ್ಷ್ಯರಾಗಿರಬಾರ್ದು. ಕೇಳಿಸ್ಕೋಬೇಕು, ಆದರೆ ನಿಮ್ಮ ಬುದ್ಧಿಶಕ್ತಿ ಹೇಳೋ ಪ್ರಕಾರ ಸಾಗಬೇಕು. ಇದು ತುಂಬ ಮುಖ್ಯ. ಇಲ್ಲದಿದ್ದರೆ ಜೀವನದ ದಿಕ್ಕನ್ನು ಪ್ರತಿ 2 ನಿಮಿಷಕ್ಕೆ ಬದಲಾಯಿಸ್ತೀರಿ. ಆಗ ಖಂಡಿತ ನೀವು ಎಲ್ಲಿಗೂ ತಲುಪಲ್ಲ. ನೀವು ಪ್ರತಿಭಾಶಾಲಿಯಾಗಿರಿ, ಸಮರ್ಥರಾಗಿರಿ,
ಬುದ್ಧಿವಂತರಾಗಿರಿ, ಏನೇ ಆಗಿರಿ. ನೀವು ದಿಕ್ಕನ್ನು ಬದಲಾಯಿಸ್ತಾನೇ ಇದ್ದರೆ ಎಲ್ಲಿಗೂ ಹೋಗಿ ತಲುಪಲ್ಲ. ಎಲ್ಲರ ಕರ್ಮ ಮತ್ತು ಬುದ್ಧಿವಂತಿಕೆ ನಿರ್ದಿಷ್ಟ ರೀತಿಯಲ್ಲಿ ಲಯಗೊಂಡಿರುತ್ತೆ. ಅದು ನಿರ್ದಿಷ್ಟ ದಿಕ್ಕಿನಲ್ಲಿ ಒಂದು ಮೆಷಿನ್ ಥರ ಕೆಲಸ ಮಾಡ್ತಿರುತ್ತೆ. ನೀವು ದಿಕ್ಕನ್ನು ಬದಲಾಯಿಸಬೇಕಂದ್ರೆ ಪ್ರಜ್ಞಾಪೂರ್ವಕವಾಗಿ ಬದಲಾಯಿಸಬೇಕು. ಯಾರೋ ನಿಮ್ಮನ್ನು ಈ ಕಡೆ ದೂಡಿದ್ರು, ಆ ಕಡೆ ದೂಡಿದ್ರು ಅಂತ ಬದಲಾಯಿಸಬಾರ್ದು. ಶಾಂಭವಿ ಮಹಾಮುದ್ರಾ ಮಾಡಿಕೊಂಡ ನಂತರ ಈ ಸ್ವಾತಂತ್ರ್ಯವನ್ನು ಗಮನಿಸಬಹುದು. ಯಾಕಂದರೆ ಈ ಸ್ವಾತಂತ್ರ್ಯ ಬರೋದು ಯಾವಾಗಂದರೆ ಮಧ್ಯಂತರದಲ್ಲಿನ ಆಯಾಮವಾದ ನಾವೇನು ದೇಹದ 5 ಕೋಶಗಳು ಅಂತೀವಿ, ಅನ್ನಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಮತ್ತು ಆನಂದಮಯ ಕೋಶ, ಇವು ನೀವ್ಯಾರೋ ಅನ್ನೋ ಬಗ್ಗೆ ಅನೇಕ ಮಾಹಿತಿಗಳನ್ನು ಹೊಂದಿರುತ್ತೆ. ಮಧ್ಯಂತರದ ಕೋಶವಾದ ಪ್ರಾಣಮಯ ಕೋಶ ಅತ್ಯಂತ ಸಕ್ರಿಯವಾಗಿದ್ದಾಗ ಒಳಗೆ ಶೇಖರಿತವಾದ ಅಂಶಗಳು ದೇಹ ಮತ್ತು ಮನಸ್ಸಿಗೆ ಹಾನಿ ಮಾಡಲ್ಲ. ಸದ್ಯಕ್ಕೆ ನೀವು ಯಾವ ರೀತಿಯ ಕರ್ಮದ ರಾಶಿಯನ್ನು ಹೊತ್ತಿದ್ದೀರಿ ಅಂತ ಗೊತ್ತಿಲ್ಲ. ಅದರ ಮುಖ್ಯವಾಗೋದು ಅದನ್ನು ನಿತ್ಯದ ಚಟುವಟಿಕೆಗಳಿಂದ ಪ್ರತ್ಯೇಕವಾಗಿಸೋದು. ಸದ್ಯ ಹೇಗಿದ್ದೀರೋ ಅದರಿಂದ ಪ್ರತ್ಯೇಕವಾಗಿಸೋದು. ಈ ಕ್ಷಣ ಹೇಗಿರ್ತೀರಿ ಅನ್ನೋದು ನಿಮ್ಮಿಂದ ನಿರ್ಧರಿತವಾಗುತ್ತೆ, ನೀವು ಹೊತ್ತಿರೋ ಕರ್ಮಗಳಿಂದಲ್ಲ. ಅದಕ್ಕೆ ನಿರ್ಧರಿಸೋಕೆ ಬಿಟ್ಟರೆ ಎಲ್ಲನೂ ವಿವಶವಾಗಿ ಆಗುತ್ತೆ, ಎಲ್ಲನೂ ಬೇರೆಲಿಂದಲೂ ನಿರ್ವಹಿಸಲ್ಪಡುತ್ತೆ. ಇನ್ನೊಂದು ಅರ್ಥದಲ್ಲಿ ನಿಮ್ಮ ಗತಕಾಲ ಪುನರಾವರ್ತಿಸುತ್ತೆ, ಜೀವನದಲ್ಲಿ ಭವಿಷ್ಯಕ್ಕೆ ಆಸ್ಪದ ಕೊಡಲ್ಲ. ಸಾಕಷ್ಟು ಜನರು ಇದಕ್ಕೆ ಬಲಿಯಾಗಿದ್ದಾರೆ. ನಾಳೆ ಏನು ಮಾಡ್ತಾರೆ ಅನ್ನೋದನ್ನು ಅವರ ಗತಕಾಲ ನಿರ್ಧರಿಸುತ್ತೆ. ಇಲ್ಲ, ನೀವು ನಾಳೆ ಏನು ಮಾಡ್ತೀರಿ ಅನ್ನೋದು ಯಾವತ್ತೂ ನಿನ್ನೆಯಿಂದ ನಿರ್ಧರಿತವಾಗಬಾರದು. ನಾಳೆ ಏನು ಮಾಡ್ತೀರಿ ಅನ್ನೋದು ನಾವು ನೋಡೋ ಆ ನಾಳೆಗೆ ಸೂಕ್ತವಾಗಿರಬೇಕು. ಆದರೆ ನಿಮ್ಮ ಶಕ್ತಿ ಶರೀರ ಸಾಕಷ್ಟು ಪುಟಿದೇಳುವಂತೆ ಇಲ್ಲ ಅಂದರೆ ಆಳದಲ್ಲಿ ಏನು ಬರೆಯಲಾಗಿದೆಯೋ ಅದೇ ವಾಸ್ತವವಾಗಿ ಬದಲಾಗ್ತಾ ಹೋಗುತ್ತೆ. ನಿಮ್ಮದೇ ತಿರುವುಗಳನ್ನು ಹೊಂದೋಕೆ ಅದು ಆಸ್ಪದ ಕೊಡಲ್ಲ. ನಿರ್ದಿಷ್ಟ ದಿಕ್ಕಲ್ಲಿ ನಿಮ್ಮನ್ನು ದೂಡ್ತಾ ಹೋಗುತ್ತೆ. ಹಾಗಾಗಿ ಶಾಂಭವಿ ಮಹಾಮುದ್ರಾ ಒಂದು ಪವಾಡ ಸದೃಶ ಪ್ರಕ್ರಿಯೆ. ಯಾಕಂದರೆ 21 ನಿಮಿಷದಲ್ಲಿ ನಿಮಗೇನು ಮಾಡ್ತಿದೆಯೋ ಅದು ನಿಜಕ್ಕೂ ಅದ್ಭುತ. ಎಲ್ಲಕ್ಕಿಂತ ಹೆಚ್ಚಾಗಿ ಅದು ಹೇಗಂದರೆ ನೀವೇನು ಮಾಡಬೇಕಿಲ್ಲ, ನೀವು ಆ ನೆಲೆಯನ್ನು ನಿರ್ವಹಿಸಬೇಕು, ಉಳಿದದ್ದು ತಾನಾಗೇ ಆಗುತ್ತೆ. ಹಾಗೆ ನೋಡಿದರೆ ಇದು ನಿಜಕ್ಕೂ ಒಂದು ಅಭ್ಯಾಸ ಅಲ್ಲ. ಈಗ ಅಭ್ಯಾಸ ಅಲ್ಲ ಅಂದಾಗ ಕೆಲವು ಅಭ್ಯಾಸಗಳನ್ನು ಮಾಡೋದು ಜೀವ ವ್ಯವಸ್ಥೆಯನ್ನು ಬೇರೊಂದು ಮಟ್ಟಕ್ಕೆ ಬೆಳೆಸೋಕೆ. ಈ ಅಭ್ಯಾಸ ಬಹುಪಾಲು ಪ್ರಾಣ ಪ್ರತಿಷ್ಠೆ ಥರ. ಒಮ್ಮೆ ಪ್ರಾಣ ಪ್ರತಿಷ್ಠಿತರಾದರೆ ಆ ನೆಲೆಯನ್ನು ಸ್ವಚ್ಛವಾಗಿಟ್ಕೊಳ್ಳೋದಷ್ಟೇ ಕೆಲಸ. ಪ್ರತಿದಿನ ಸ್ವಲ್ಪ ಸ್ವಚ್ಛ ಮಾಡಿ ಇಟ್ಕೊಳ್ಳಿ, ಉಳಿದದ್ದು ಆಗುತ್ತೆ. ಮತ್ತು ಇದು ಜೀವನವನ್ನು ಸಾಕಷ್ಟು ಸಲೀಸಾಗಿಸಿ ನಿಮ್ಮನ್ನು ನಿರಾಳತೆಗೆ ತರುತ್ತೆ. ಯಾಕಂದರೆ ಜೀವಶಕ್ತಿಗಳು ಒಮ್ಮೆ ಹೀಗಾದರೆ ನೀವೇನು ಉದ್ದೇಶಿಸ್ತೀರಿ, ಏನು ಬಯಸ್ತೀರಿ ಅದು ಸಹಜವಾಗಿ ನಿಮ್ಮೆಡೆಗೆ ಹರಿದು ಬರುತ್ತೆ. ಸಣ್ಣ ಸಣ್ಣದಕ್ಕೂ ನೀವು ಒದ್ದಾಡೋದು ಬೇಕಾಗಲ್ಲ. ಇವತ್ತು ಹೇಗಿರಬೇಕು ಅನ್ನೋ ಆಯ್ಕೆ ಮಾಡೋ ಸ್ವಾತಂತ್ರ್ಯ ಕೊಡುತ್ತೆ. ಹಿಂದಿನ 10 ವರ್ಷ ಹೇಗಿದ್ರಿ ಅನ್ನೋದು ಮುಖ್ಯ ಆಗಲ್ಲ. ಇವತ್ತು ಆಯ್ಕೆ ಮಾಡೋ ಸ್ವಾತಂತ್ರ್ಯವನ್ನು ಕೊಡುತ್ತೆ. ಸ್ವಾತಂತ್ರ್ಯ ಅಂದರೆ ನೋಡಿ, ಸಣ್ಣ ವಿಷಯನೂ ತಳಮಳ ಉಂಟು ಮಾಡುತ್ತೆ. ಗಮನಿಸಿದ್ದೀರಾ? ನಿಮ್ಮಲ್ಲಿ ತಳಮಳ ಕಮ್ಮಿ ಆಗುತ್ತೆ. ಕಾಲ ಕಳೆದಂತೆ ಸುತ್ತಲಿನ ಸಂಗತಿಗಳಿಂದ ಕಡಿಮೆ ಪ್ರಭಾವಿತರಾಗ್ತಾ ಹೋಗ್ತೀರಿ. ನಿಮ್ಮ ಬಲವಾದ ಇಷ್ಟಾನಿಷ್ಟಗಳು ಕಡಿಮೆಯಾಗ್ತಾ ಹೋಗುತ್ತೆ. ಜೀವನ ನಿರಾಳತೆಗೆ ಬರುತ್ತೆ. ಅವಳನ್ನು ದ್ವೇಷಿಸ್ತೀನಿ ಅಂದಾಗ ನಿರಾಳವಾಗಿ ಕೂರೋಕ್ಕಾಗಲ್ಲ. ಅವಳು ನನ್ನನ್ನು ದ್ವೇಷಿಸ್ತಾಳೆ, ಸರಿ, ತೊಂದರೆ ಇಲ್ಲ. ಈಗ ಅವಳು ನನ್ನನ್ನು ದ್ವೇಷಿಸಿದರೆ ನಾನು ಹೋಗಿ ಐ ಲವ್ ಯು ಅಂತ ಹೇಳಲ್ಲ. ಆದರೆ ಅವಳು ದ್ವೇಷದಲ್ಲಿ ಉರಿದು ಹೋಗ್ತಿದ್ರೆ ಅದು ಅವಳ ಸಮಸ್ಯೆ, ನಾನು ಆರಾಮಾಗಿದ್ದೀನಿ. ಜೀವನದಲ್ಲಿ ನಿಮಗೆ ಈ ಸ್ವಾತಂತ್ರ್ಯನ ಕೊಡುತ್ತೆ. ಹೊರಗಿನ ವಿಷಯಗಳು ನೀವ್ಯಾರು ಅನ್ನೋದನ್ನು ನಿರ್ಧರಿಸಲ್ಲ. ಅದು ತುಂಬ ಮುಖ್ಯ.